സർക്കാരിന്റെ പ്രശ്നങ്ങൾ കുട്ടികളെ സാരമായി ബാധിക്കുന്നതായി വനിതാ കമ്മീഷൻ അംഗം അഡ്വക്കേറ്റ് പി കുഞ്ഞായിഷ. കാസർഗോഡ് ജില്ലയിൽ നടന്ന സിറ്റിംഗിൽ 8 പരാതികൾ തീർപ്പാക്കി. ವೈವಾಹಿಕ ಜೀವನದಲ್ಲಿ ಉಂಟಾಗುವ ಸಮಸ್ಯೆಗಳು ಕೇವಲ ವೈಯಕ್ತಿಕ ಸಮಸ್ಯೆಯಲ್ಲದಾಗುವ ರೀತಿಯಲ್ಲಿ ಸಾಮಾಜಿಕ ವಿಪತ್ತಾಗುತ್ತಿವೆ ಎಂದು ಮಹಿಳಾ ಆಯೋಗದ ಸದಸ್ಯೆ ಅಡ್ವೊಕೇಟ್ ಪಿ ಕುഞ്ഞായിഷ ಕಾಸರಗೋಡು ಕಲೆಕ್ಟರೇಟ್ ಕಾನ್ಫರೆನ್ಸ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಭೆಯೊಂದರಲ್ಲಿ ಆಯೋಗದ ಸದಸ್ಯರು ಮಾತನಾಡುತ್ತಿದ್ದರು. ಸಭೆಯಲ್ಲಿ 36 ದೂರುಗಳಲ್ಲಿ 8 ದೂರುಗಳನ್ನು ವಿಚಾರಣೆಯಲ್ಲಿ ಪರಿಹರಿಸಲಾಗಿದೆ. 4 ದೂರುಗಳನ್ನು ಪೊಲೀಸ್ ವರದಿಗಾಗಿ ವರ್ಗಾಯಿಸಲಾಗಿದೆ. 24 ದೂರುಗಳನ್ನು ಮುಂದಿನ ಸಭೆಯಲ್ಲಿ ಪರಿಗಣಿಸಲಾಗುವುದು. ತಂದೆ ಹಾಗೂ ತಾಯಿಯ ನಡುವಿನ ಸಮಸ್ಯೆಗಳು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತವೆ ಎಂದು ಆಯೋಗದ ಸದಸ್ಯರು ಹೇಳಿದರು. ಇದು ಒಂದು ದೊಡ್ಡ ಸಾಮಾಜಿಕ ವಿಪತ್ತಾಗುತ್ತಿದೆ ಎಂದು ಆಯೋಗ ಹೇಳಿದೆ. ಪರಸ್ಪರ ಅಸಹಿಷ್ಣುತೆ, ನಂಬಿಕೆಯ ಕೊರತೆ, ಆರ್ಥಿಕ ಒತ್ತಡ ಹಾಗೂ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಂತಹ ಅಂಶಗಳು ವಿವಾಹದ ಬಳಿಕ ಉದ್ಭವಿಸುವ ಸಮಸ್ಯೆಗಳನ್ನು ಉಲ್ಬಣಗೊಳಿಸುತ್ತವೆ. ಇದಕ್ಕೆ ಬಲವಾದ ಸಾಮಾಜಿಕ ಜಾಗೃತಿ ಅಗತ್ಯವಾಗಿದೆ. ಆದರೆ ಅನೇಕ ಜನರು ಸಮಾಲೋಚನೆಗೆ ಒಳಗಾಗಲು ನಿರಾಕರಿಸುವ ಸಂದರ್ಭಗಳೂ ಇವೆ. ವೃದ್ಧರನ್ನು ಹೊರಹಾಕುವುದು ಹಾಗೂ ಅವರಿಗೆ ಆಹಾರ, ಚಿಕಿತ್ಸೆ, ಔಷಧವನ್ನು ನಿರಾಕರಿಸುವಂತಹ ಪ್ರವೃತ್ತಿಗಳು ಸಮಾಜದಲ್ಲಿ ಹೆಚ್ಚುತ್ತಿವೆ. ಗಂಡಂದಿರ ಮರಣದ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವರ ಕುಟುಂಬಗಳಿಂದ ಅನೇಕ ಕಾನೂನು ಸವಲತ್ತುಗಳನ್ನು ನಿರಾಕರಿಸಲಾಗುತ್ತದೆ. ಅರ್ಹವಾದ ಸವಲತ್ತುಗಳನ್ನು ನೀಡದಿರುವುದು, ಆಸ್ತಿಯನ್ನು ವಶಪಡಿಸಿಕೊಳ್ಳುವುದು, ಮನೆಯಲ್ಲಿರುವ ಹಕ್ಕುಗಳನ್ನು ನಿರ್ಬಂಧಿಸುವುದು ಮುಂತಾದ ಬೆದರಿಕೆಗಳನ್ನು ಮಹಿಳೆಯರು ತಮ್ಮ ಕುಟುಂಬಗಳಿಂದ ಎದುರಿಸುತ್ತಾರೆ. ಒಂಟಿತನ, ನಿರ್ಲಕ್ಷ್ಯ ಹಾಗೂ ಅಸಹಾಯಕತೆಯಿಂದಾಗಿ ಅನಾರೋಗ್ಯ ಪೀಡಿತರಲ್ಲದ ಮಹಿಳೆಯರು ಸಹ ಅಸ್ವಸ್ಥರಾಗುತ್ತಾರೆ. ಅಂತಹ ಮಹಿಳೆಯರಿಗೆ ಸಮಾಜದಲ್ಲಿ ಹೆಚ್ಚಿನ ಪರಿಗಣನೆಯ ಅಗತ್ಯವಿದೆ. ಆಯೋಗದ ಸಭೆಯಲ್ಲಿ ಪರಿಹರಿಸಲಾದ ಹೆಚ್ಚಿನ ದೂರುಗಳು ಕೌಟುಂಬಿಕ ಸಮಸ್ಯೆಗಳು, ಆಸ್ತಿ ವಿವಾದಗಳು ಹಾಗೂ ನೆರೆಹೊರೆಯವರಿಗೆ ಸಂಬಂಧಿಸಿದ ದೂರುಗಳಿಗೆ ಸಂಬಂಧಿಸಿವೆ. ಆಯೋಗದ ನೌಕರರಾದ ಅಫ್ಸಲ್ ರಾಫಿ, ಸತೀಶ್ ಕುಮಾರ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು.